ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹ ಆಯೋಜನೆ. ಭಾರತದ ಶಕ್ತಿಯನ್ನ ಜಗತ್ತಿಗೆ ತಿಳಿಸಿದವರು ಸ್ವಾಮಿ ವಿವೇಕಾನಂದರು. ವಿವೇಕ ಮಹತ್ವ ಮಂಡಿಸಿದ ಶಾಸಕ HP ಸ್ವರೂಪ್. ಅಡುಗೆ ಮನೆಯ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆ, ಬೆಂಕಿ ಹತ್ತಿಕೊಂಡು ಗಂಭೀರವಾಗಿ ಗಾಯಗೊಂಡ ಮಹಿಳೆ. ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು, ಮನೆಗೆ ಭೇಟಿ ನೀಡಿ ಹೆಚ್ಚಿನ ಪರಿಹಾರಕ್ಕೆ ಪ್ರಯತ್ನಿಸುವ ಭರವಸೆ ನೀಡಿದ ಶಾಸಕ ಸಿಮೆಂಟ್ ಮಂಜು. ಬೇಲೂರು ಪಟ್ಟಣದಲ್ಲಿ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರುವ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಪೊಲೀಸರ ಜೊತೆಗೂಡಿದ ಪುರಸಭೆ. ಭಾರತ ದೇಶದ ಶಕ್ತಿ ಏನೆಂಬುದನ್ನ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟ ಕೀರ್ತಿ ಸ್ವಾಮಿ ವಿವೇಕಾನಂದರವರಿಗೆ ಸಲ್ಲುತ್ತದೆ. ಜೊತೆಗೆ ವಿವೇಕಾನಂದರು ಯುವ ಜನರಿಗೆ ಸ್ಫೂರ್ತಿಯ ಸಂಕೇತ ಎಂದು ಕ್ಷೇತ್ರದ ಶಾಸಕ HP ಸ್ವರೂಪ್ ಕರೆ ನೀಡಿದ್ದಾರೆ. ಹಾಸನ ನಗರದ ತಣ್ಣೀರುಹಳ್ಳ ಬಳಿ ಇರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಕರು ಹೆಚ್ಚೆಚ್ಚು ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಪುಸ್ತಕವನ್ನ ಆತ್ಮೀಯ ಸ್ನೇಹಿತನಾಗಿ ಮಾಡಿಕೊಳ್ಳಬೇಕು. ವಿವೇಕಾನಂದರ ಪುಸ್ತಕ ಓದುವಾಗ ಇನ್ನಷ್ಟು ಓದಬೇಕೆನ್ನುವ ಆಸಕ್ತಿ ನನಗೂ ಕೂಡ ಬಂದಿದೆ ಎಂದರು. ನಗರಸಭೆ ಅಧ್ಯಕ್ಷ M ಚಂದ್ರಶೇಖರ್ ಮಾತನಾಡಿ, ಸ್ವಾಮಿ ವಿವೇಕಾನಂದರು ಬಿಟ್ಟು ಹೋಗಿರುವ ಸಮಯ ಪಾಲನೆ, ಅವರ ಆದರ್ಶ, ಪ್ರೀತಿ, ವಿಶ್ವಾಸ, ತತ್ವ ಸಿದ್ಧಾಂತ ಹಾಗೂ ಯಾವ ರೀತಿ ಬದುಕಬೇಕು ಎನ್ನುವ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಭವಿಷ್ಯದ ಮೂಲಕ ಬದುಕು ರೂಪಿಸಿಕೊಳ್ಳಿ ಎಂದು ಕರೆ ನೀಡಿದರು. ಶ್ರೀ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಪ್ರಸನ್ನ N ರಾವ್ ಮತ್ತು ಕಾಲೇಜು ಪ್ರಾಂಶುಪಾಲೆ ಶೈಲಜಾ ಪ್ರಸನ್ನ ಮಾತನಾಡಿ, ವಿಶ್ವಕ್ಕೆ ಶಾಂತಿ ಸಂದೇಶ ಕೊಟ್ಟರು. ಜಿಲ್ಲಾ ಯುವ ಸಬಲೀಕರಣ ಇಲಾಖೆ ಅಧಿಕಾರಿ CK ಹರೀಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ, ವಿವೇಕಾನಂದರವರು 1893ರಲ್ಲಿ ಶಿಕಾಗೋದಲ್ಲಿ ಮಾಡಿದ ಭಾಷಣ ಒಂದು ಇತಿಹಾಸ. ಜಗತ್ತಿಗೆ ಭ್ರಾತೃತ್ವದ ಮಹತ್ವವನ್ನ ತಿಳಿಸಿದ್ರು. ಯುವ ಜನಾಂಗದ ಶಕ್ತಿಯ ಬಗ್ಗೆ ಪ್ರೇರಣಾಪೂರ್ವಕ ಅರಿವನ್ನ ಮೂಡಿಸಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೆ ಮೊದಲು ನಗರದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆವರಣದ ಮುಖ್ಯ ದ್ವಾರದಲ್ಲಿ ಬೆಳ್ಳಿ ಸಾರೋಟಿನಲ್ಲಿ ಸ್ವಾಮಿ ವಿವೇಕಾನಂದರ ಭಾವಚಿತ್ರವನ್ನಿಟ್ಟು ನಡೆದ ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡದೊಡನೆ ಕರೆತರಲಾಯಿತು. ಇದೇ ವೇಳೆ ಸ್ವಾಮಿ ವಿವೇಕಾನಂದರ ಕುರಿತು ಚಿತ್ರಕಲಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಈ ವೇಳೆ ಕಲಾವಿದರಾದ KN ಶಂಕರಪ್ಪ, HS ಮಂಜುನಾಥ್ ಇತರರು ಬಿಡಿಸಿದ ವಿವೇಕಾನಂದರ ಚಿತ್ರಕ್ಕೆ ಗಣ್ಯರು ಬಣ್ಣ ತುಂಬಿ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಸತ್ಯನಾರಾಯಣ್ ಸಿಂಗ್, SDM ಕಾಲೇಜ್ ಪ್ರಾಂಶುಪಾಲರಾದ ಶೈಲಜಾ ಪ್ರಸನ್ನ ಇತರರು ಉಪಸ್ಥಿತರಿದ್ದರು. ಗುರುಬಸವರಾಜು ಕಾರ್ಯಕ್ರಮ ನಿರೂಪಿಸಿದರು. HCN ನ್ಯೂಸ್ ಹಾಸನ್. ಕೋವಿಡ್ ಸಂದರ್ಭದಲ್ಲಿ ಏನು ಕೆಲಸ ಇಲ್ಲ, ಪುಸ್ತಕ ಓದೋದು ಅಭ್ಯಾಸ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ನಮ್ಮ ಹಿರಿಯರು, ತಂದೆ ಸಮಾಜ ಎಲ್ಲರೂ ಕೂಡ ಹೇಳ್ತಿದ್ದಾರೆ, ಆದಷ್ಟು ಪುಸ್ತಕ ಓದೋ ಅಭ್ಯಾಸಗಳನ್ನ ಇಟ್ಕೊಳ್ಬೇಕು. ನೀವು ಅದು ವಿಶೇಷವಾಗಿ ನಮ್ಮಂತ ಯುವ ರಾಜಕಾರಣಿಗಳು ಆದಿಷ್ಟು ನೀವು ನಿಮಗೆ ಆತ್ಮೀಯ ಏನಂದ್ರೆ ನಿಮಗೆ ಕ್ಲೋಸ್ ಫ್ರೆಂಡ್ ಅಂದ್ರೆ ಪುಸ್ತಕ ಬುಕ್ಗಳನ್ನ ಓದೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಅದು ಕೂಡ ಟಿವಿ ನೋಡ್ತಾ ಇದ್ರೆ ನಿದ್ದೆ ಬರಲ್ಲ, ಆದ್ರೆ ಪುಸ್ತಕವನ್ನು 2-3 ಪೇಜ್ ಓದಿದ ತಕ್ಷಣ ನಿದ್ದೆ ಬರ್ತದೆ. ಹಾಗಾಗಿ ಆದಷ್ಟು ನಾನು ಕೂಡ ಪ್ರಯತ್ನ ಮಾಡ್ತೀನಿ. ಹಲವಾರು ಪುಸ್ತಕಗಳನ್ನು ಓದ್ತಾ ಇದೆ. ಇವತ್ತು 2 ವಿಚಾರ ಕೂಡ ನಾನು ವಿವೇಕಾನಂದ ಒಂದು ಜೀವನ ಚರಿತ್ರೆ ಪುಸ್ತಕ ಓದೋ ಸಂದರ್ಭದಲ್ಲಿ ನಮಗೂ ಕೂಡ ಇವ್ರ ಕಡೆ ಆಸಕ್ತಿ ಏನಿದ್ರೆ ಒಂದು ಪ್ರಪಂಚದಲ್ಲೇ ದೊಡ್ಡ ವಿದ್ವಾಂಸರು ಅವರು ಸ್ವಾಮಿ ವಿವೇಕಾನಂದರು. ಅವರು ಲೋಕ ಸಂಚಾರಿ ಅಂದ್ರೂ ಕೂಡ ತಪ್ಪಲಾಗುತ್ತದೆ. ಯಾಕಂದ್ರೆ ಇವತ್ತು ನಾವು ಕೂಡ SNC ಅವರು ಹೇಳ್ತಾ ಇದ್ರು, ಅವರೊಂದು ಬಾಲ್ಯ ಜೀವನದಲ್ಲಿ ಅವರು ಧರ್ಮದ ಬಗ್ಗೆ, ಅವರು ಇದ್ರ ಬಗ್ಗೆ ಅವ್ರು ಯಾರು ಕೂಡ ಆಸಕ್ತಿಯನ್ನು ಇಟ್ಕೊಂಡಿರಲಿಲ್ಲ. ಅವರು ನಾಸ್ತಿಕರಾಗಿದ್ರು. ಕೆಲವು ಕಡೆ ನಮ್ಮ ರಾಮಕೃಷ್ಣ ಪರಮಹಂಸರ ಒಂದು ಪ್ರೇರಣೆಯಿಂದ, ಅವರ ಒಂದು ಒಡನಾಟದಿಂದ ಅವರು ಕೂಡ ಇವತ್ತು ಒಂದು ಆಧ್ಯಾತ್ಮಿಕ ಬಗ್ಗೆ, ಧರ್ಮದ ಬಗ್ಗೆ ಅವರ ಒಂದು ಚಿಂತಕರಾಗಿ ಇವತ್ತು ನಾವು ಕೂಡ ಚಿಕ್ಕವರು ಧರ್ಮಸ್ಥಳ ಆಯುರ್ವೇದ ನಾವು ಸ್ವಲ್ಪ ರಾಜಕಾರಣಿಗಳು ಸಮಾರಂಭಕ್ಕೆ ತಡ ಆಗ್ತದೆ. ನಾವು ಬೇಕಾಗುವಂತ ಆ ರೀತಿ ಮಾಡಲ್ಲ. ಬೇರೆ ಬೇರೆ ಕೆಲಸಗಳ ಒತ್ತಡ ಇರೋದ್ರಿಂದ ಸ್ವಲ್ಪ ಸಮಯದಲ್ಲಿ ಒಂದು 10 ನಿಮಿಷ ವೇರಿಯೇಷನ್ ಆಗುತ್ತೆ. ದಯಮಾಡಿ ನಾವು ಸಮಯ ಪಾಲನೆಯನ್ನು ಮಾಡಬೇಕು. ಆದರೆ ಇತರ ಜನೋಪಯೋಗಿ ಕೆಲಸದಲ್ಲಿ ನಾವು ಬೇರೆ ಕೆಲಸದಲ್ಲಿ ತೊಡಗಿರೋದ್ರಿಂದ ಸ್ವಲ್ಪ ಸಮಯ ತಡವಾಗುತ್ತೆ. ನಡಿಗೆ ಜಾಥಾವನ್ನು ಪ್ರಾರಂಭ ಮಾಡಿ ನೀವು ಆ ಸಮಯಕ್ಕೆ ತಕ್ಕನಾಗಿ ಎಲ್ಲರೂ ಸಿದ್ಧತೆ ಮಾಡಿ
ಎಲ್ಲವನ್ನೂ ನೀವು ವಿವೇಕಾನಂದರ ಆದರ್ಶ ತತ್ವ ಸಮಯ ಪಾಲನೆಯನ್ನ ನಿಜ ರೀತಿಯಲ್ಲಿ ಅನುಭವಿಸಿ ಅದನ್ನ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ದೀರಿ. ಅದಕ್ಕಾಗಿ ಆಯುರ್ವೇದ ಕಾಲೇಜಿನ ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಿವೇಕಾನಂದರ ಬಗ್ಗೆ ನಮಗೆ ಎಲ್ಲ ಗೊತ್ತಿರತಕ್ಕಂಥದ್ದು, ಅವರು ಹೋರಾಟ ಮಾಡಿದ್ದು, ಅವರಿಗೆ ನಮಗೆ ಬಿಟ್ಟುಕೊಂಡಿರುವಂತಹ ಆಚರಿಸ್ತಾ ಇದ್ದೀವಿ. We are very proud that our Swami Vivekananda ji, he addressed globe, ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಕೊಟ್ಟವರು. ವಿಶ್ವಕ್ಕೆ ಆಧ್ಯಾತ್ಮಿಕ ಚಿಂತನೆಯನ್ನ ವಿಶ್ವದಲ್ಲಿ ಎಚ್ಚರಿಸಿದವರು. ಅಂತಹ ಸ್ವಾಮಿ ವಿವೇಕಾನಂದರ ಬರ್ತಡೇ ಆದಂತ ಇದು ಅವರ ಸಂದೇಶವನ್ನ ನಮ್ಮ ಎಲ್ಲ ಯುವಜನ ತಮ್ಮ ರಕ್ತದಲ್ಲಿ ಒಗ್ಗೂಡಿಸಿಕೊಂಡು ಅವರ ಸಂದೇಶವಾಗಿರುವಂತಹ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹಾಗೆಯೇ ಇನ್ನೊಂದು ಸಂದೇಶವಾದಂತಹ ಈಕೆಗಾರ ಸಂದೇಶ. ಅಡುಗೆ ಮನೆಯ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹತ್ತಿಕೊಂಡ ಪರಿಣಾಮ ಮಹಿಳೆ ಗಂಭೀರವಾಗಿ ಗಾಯಗೊಂಡ ಘಟನೆ ಆಲೂರು ತಾಲೂಕಿನ ಕವಳಕೆರೆ ಗ್ರಾಮದಲ್ಲಿ ಸಂಭವಿಸಿದೆ. ಆಲೂರು ತಾಲೂಕಿನ ಯೋಗೇಶ್ ಅವರ ಪತ್ನಿ ಗಾಯಾಳುವಾದ 28 ವರ್ಷದ ಶ್ರುತಿಯನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ರುತಿ ಅವರು ಗ್ಯಾಸ್ ಸೋರಿಕೆಯಾಗಿರುವುದನ್ನು ಗಮನಿಸದೆ ಶುಕ್ರವಾರ ಮಧ್ಯಾಹ್ನ ಅಡುಗೆ ಕೋಣೆಗೆ ಹೋಗಿ ಸ್ಟವ್ಗೆ ಬೆಂಕಿ ಹಚ್ಚಿದ್ದಾರೆ. ಅನಿಲ ಸೋರಿಕೆಯಾಗಿದ್ದರಿಂದ ಬೆಂಕಿ ಏಕಾಏಕಿ ವ್ಯಾಪಿಸಿಕೊಂಡಿದ್ದರಿಂದ ಶ್ರುತಿಗೂ ಬೆಂಕಿ ಹತ್ತಿಕೊಂಡಿದೆ. ತಕ್ಷಣ ಚೀರಿಕೊಂಡಾಗ ಅಕ್ಕಪಕ್ಕದವರು ಧಾವಿಸಿ ಹೊರಗೆಳೆದು ಬೆಂಕಿ ನಂದಿಸಲು ಸಹಕರಿಸಿದ್ದಾರೆ. ಅಷ್ಟು ಹೊತ್ತಿಗಾಗಲೇ 40% ಬೆಂದು ಹೋಗಿದ್ದರು. ಅಡುಗೆ ಅನಿಲ ದುರಂತದಲ್ಲಿ ಮನೆಯ ಛಾವಣಿಯ ಶೀಟ್ ಮತ್ತು ಹೆಂಚು ಹಾರಿ ಹೋಗಿ ಸ್ಫೋಟದಂತಹ ಶಬ್ದ ಕೇಳಿಸಿದೆ. ಮನೆಯ ಹೊರಭಾಗಕ್ಕೂ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿತ್ತು. ಮನೆಯ ಒಳಭಾಗದಲ್ಲಿದ್ದ ಬಟ್ಟೆ ಬರೆ, ಅಡುಗೆ ಪರಿಕರಗಳು, ಎಲೆಕ್ಟ್ರಾನ್ ವಸ್ತುಗಳು ಸೇರಿದಂತೆ ಮನೆಯಲ್ಲಿದ್ದ ಬಹುತೇಕ ವಸ್ತುಗಳು ಬೆಂಕಿ ಹೊತ್ತಿಕೊಂಡು ಕರಕಲಾಗಿ ಹೋಗಿವೆ ಎಂದು ತಿಳಿದು ಬಂದಿದೆ. ಮನೆಯ ಯಜಮಾನ ಯೋಗೇಶ್ ಜಮೀನು ಕೆಲಸಕ್ಕೆ ಹಾಗೂ ಮಕ್ಕಳು ಶಾಲೆಗೆ ಹೋಗಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗಿದೆ. ವಿಷಯ ತಿಳಿದ ಕಂದಾಯ ಇಲಾಖೆ ಹಾಗೂ ಆಲೂರು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ವಿಷಯ ತಿಳಿದ ಶಾಸಕ ಸಿಮೆಂಟ್ ಮಂಜು ಕವಳಕೆರೆ ಗ್ರಾಮದ ಯೋಗೇಶ್ ಅವರ ಮನೆಗೆ ಭೇಟಿ ನೀಡಿ ಸೊಟ್ಟ ಮನೆಯನ್ನ ಪರಿಶೀಲಿಸಿ ಮನೆಯ ಯಜಮಾನ ಯೋಗೇಶ್ ಹಾಗೂ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಂತರ ಮಾತನಾಡಿದ ಶಾಸಕರು, ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಬೆಂಕಿ ಹತ್ತಿಕೊಂಡು ಕವಳಕೆರೆ ಗ್ರಾಮದ ಯೋಗೇಶ್ ಪತ್ನಿ ಶ್ರುತಿಯವರಿಗೆ 40% ಬೆಂದಿದ್ದಾರೆ ಎಂದು ತಿಳಿದು ಬಂದಿದೆ. ಮನೆ ಕೂಡ ಬಹುತೇಕ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಬೆಂದು ಹೋಗಿವೆ. ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಯಾವ್ಯಾವ ಮೂಲದಿಂದ ಪರಿಹಾರ ಕೊಡಬಹುದು ಎಂದು ತಿಳಿದುಕೊಂಡು ಹೆಚ್ಚಿನ ಪರಿಹಾರ ಕೊಡಿಸಲು ಸರ್ಕಾರದ ಗಮನ ಸೆಳೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಶ್ರುತಿ ಅವರು ಆಸ್ಪತ್ರೆ ಚಿಕಿತ್ಸೆಗೆ ವೈಯಕ್ತಿಕವಾಗಿ ಕೈಲಾದ ಸಹಾಯ ಮಾಡಲಾಗುವುದು ಎಂದು ತಿಳಿಸಿದರು. ಹೆಚ್ಸಿಎನ್ ನ್ಯೂಸ್ ಆಲೂರು. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲೂರು ಪಟ್ಟಣದಲ್ಲಿ ವಾಹನಗಳ ಸಂಖ್ಯೆ ಪ್ರತಿನಿತ್ಯ ಹೆಚ್ಚಾದಂತೆ ಟ್ರಾಫಿಕ್ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿದ್ದು, ಇದನ್ನು ಅರಿತು ಪೌರಸಭೆ ಸಹಯೋಗದೊಂದಿಗೆ ಪೊಲೀಸರ ಜೊತೆಗೂಡಿ ಟ್ರಾಫಿಕ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಬಗೆಹರಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಪೌರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಬೇಲೂರು ಪ್ರವಾಸಿ ತಾಣವಾಗಿದ್ದು ವಾರದಲ್ಲಿ 2 ದಿನ ಪಟ್ಟಣ ತುಂಬೆಲ್ಲ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಿದೆ. ಇದನ್ನ ಅರಿತು ಪುರಸಭೆ ಅಧ್ಯಕ್ಷರು 2 ಬದಿಯ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಲು 2 ಬದಿಗಳಲ್ಲಿ ಪಾರ್ಕಿಂಗ್ ನಿಗದಿತ ಸ್ಥಳ ಗುರುತು ಮಾಡುವ ಕೆಲಸವನ್ನ ಪುರಸಭೆ ವತಿಯಿಂದ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಅಶೋಕ್, ಪಟ್ಟಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಅತಿ ಹೆಚ್ಚಾಗಿ ಪರಿಣಮಿಸಿತ್ತು. ಇದರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ ಸಂದರ್ಭದಲ್ಲಿ ಅವರು ಪುರಸಭೆ ಹಾಗೂ ಸಾರ್ವಜನಿಕರು ನಮ್ಮ ಕೈ ಜೋಡಿಸಿದ್ರೆ ಮಾತ್ರ ಅದನ್ನ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಬಹುದು ಎಂದು ತಿಳಿಸಿದ ಬಳಿಕ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಪೌರ ಕಾರ್ಮಿಕರ ಜೊತೆ ಸೇರಿ ಪೊಲೀಸ್ ಇಲಾಖೆ ಯಾವ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಸೂಚನೆ ನೀಡಿದ್ದಾರೆ ಅಲ್ಲಿ ಗುರುತು ಮಾಡಿಕೊಡಲಾಗುತ್ತಿದ್ದು, ವಾಹನ ಸವಾರರು ತಮ್ಮ ವಾಹನಗಳನ್ನ ಅಡ್ಡದಿಡ್ಡಿ ನಿಲ್ಲಿಸಿದ ನಿರ್ದಿಷ್ಟ
ಸ್ಥಳದಲ್ಲಿ ನಿಲ್ಲಿಸಿ ಸಹಕರಿಸಬೇಕು. ಈಗಾಗಲೇ ಪುರಸಭೆ ವತಿಯಿಂದ ನೆಹರು ನಗರದಿಂದ ದೇಗುಲದವರೆಗೂ ಸೂಕ್ತ ಸ್ಥಳಗಳನ್ನು ಹುಡುಕಿ ಪೊಲೀಸರಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಸಹಕಾರ ನೀಡಲಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ಜಿ ಪಾಟೀಲ್, ಕೇವಲ ಪೊಲೀಸ್ ಇಲಾಖೆ ಹಾಗೂ ಪುರಸಭೆ ಮಾತ್ರ ಜಾಗೃತಿ ಮೂಡಿಸಿದ್ರೆ ಸಾಲದು. ಇದಕ್ಕೆ ಸ್ಥಳೀಯರ ವಾಹನ ಸವಾರರ ಸಹಕಾರ ಅತಿ ಮುಖ್ಯವಾಗಿದೆ. ವರ್ತಕರು ಸಹ ತಮ್ಮ ಅಂಗಡಿ ಮುಂಭಾಗದಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನ ನಿಲ್ಲಿಸಿದಾಗ ನಿರ್ದಿಷ್ಟ ಸ್ಥಳಗಳಲ್ಲಿ ವಾಹನ ನಿಲ್ಲಿಸಬೇಕು ಎಂದು ಸೂಚನೆ ನೀಡಿದರಲ್ಲದೆ, ಸೋಮವಾರದಿಂದ ಗುರುತು ಮಾಡಿದ ಸ್ಥಳದಲ್ಲೇ ವಾಹನ ನಿಲ್ಲಿಸಬೇಕು, ಇಲ್ಲದಿದ್ದರೆ ದಂಡ ಹಾಕಲಾಗುತ್ತದೆ ಎಂದರಲ್ಲದೆ, ಪುರಸಭೆ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಬೇಲೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ನಮ್ಮ ಆರಕ್ಷಕ ಠಾಣೆಯ ಪಕ್ಕದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ರೇವಣ್ಣ ಸಾಹೇಬರು ಹಾಗೂ ಇವತ್ತು ನಮ್ಮ ಪುರಸಭೆ ವತಿಯಿಂದ ಪುರಸಭೆ ಅಧ್ಯಕ್ಷರ ಹಾಜರಾತಿಯೊಂದಿಗೆ ಅವರ ಸಿಬ್ಬಂದಿಯೊಂದಿಗೆ ನಮ್ಮ ಪೊಲೀಸ್ ಇಲಾಖೆ ಸಮನ್ವಯ ಸಾಧಿಸಿ ಬೇಲೂರು ಪಟ್ಟಣದಲ್ಲಿ ಏನು ಟ್ರಾಫಿಕ್ ಸಂಬಂಧ ಹೊಸ ಹಾಸನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಥಮ ದರ್ಜೆ ಸಹಾಯಕ ಕುಮಾರಸ್ವಾಮಿ ಎಸ್ಪಿ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತರಾದ ಕುಮಾರಸ್ವಾಮಿ ಅವರನ್ನ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಸಂಘದ ಪದಾಧಿಕಾರಿಗಳು ನಿರ್ದೇಶಕರ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಗೃಹ ನಿರ್ಮಾಣ ಸಹಕಾರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಹಾಗೂ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಪರಮೇಶ್, ಉಪಾಧ್ಯಕ್ಷ ಧರ್ಮ, ಗೌರವಾಧ್ಯಕ್ಷ ಭೈರಪ್ಪ, ನಿರ್ದೇಶಕರಾದ ಸುರೇಶ್, ಪರಮೇಶ್ ಭಾಗವಹಿಸಿದ್ದರು. ಗೃಹ ನಿರ್ಮಾಣ ಸಹಕಾರ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ, ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ನೀಡಲಿ ಎಂದು ಸಂಘದ ಪರವಾಗಿ ಪ್ರಾರ್ಥಿಸುತ್ತೇವೆ ಎಂದರು. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲೂರು ತಾಲೂಕು ಮಹಿಳಾ ಒಕ್ಕಲಿಗರ ಸಂಘ ಹಾಗೂ ರಾಜ್ಯ ಚುಂಚಾದ್ರಿ ಪ್ರತಿಷ್ಠಾನ ಇತ್ತೀಚೆಗೆ ನಡೆದ ಕುವೆಂಪು ಜನ್ಮದಿನ ಹಾಗೂ ಹೊಸ ವರ್ಷ ಆಚರಣೆ, ಸಂಕ್ರಾಂತಿ ಸಂಭ್ರಮ ಮತ್ತು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಪುಣ್ಯ ಆರಾಧನಾ ಕಾರ್ಯಕ್ರಮ ತಾಲೂಕು ಮಹಿಳಾ ಒಕ್ಕಲಿಗರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಘದ ಉಪಾಧ್ಯಕ್ಷೆ ಉಮಾ ಎಲ್ಲಾ ಸಂಘದ ಸದಸ್ಯರಿಗೆ ಶುಭವನ್ನು ಹಾರೈಸಿದರು. ನಮ್ಮ ಸಂಘದಿಂದ ಪ್ರತಿ ವರ್ಷವೂ ಕುವೆಂಪು ಅವರ ಜನ್ಮೋತ್ಸವ ಹಾಗೂ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಪುಣ್ಯ ಆರಾಧನೆ ಕಾರ್ಯಕ್ರಮ, ಸಂಕ್ರಾಂತಿ ಸಂಭ್ರಮ ಆಚರಣೆಯನ್ನ ಕಳೆದ 7 ವರ್ಷಗಳಿಂದ ನಡೆಸುತ್ತಿದ್ದೇವೆ. ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತವರು, ಎಲ್ಲರ ಮನಮನಗಳಲ್ಲಿ ಇರುವಂತಹ ವ್ಯಕ್ತಿ. ಇಂದಿನ ಮಕ್ಕಳು ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕೆಂದು ತಿಳಿಸಿದರು. ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಜನಾಂಗವನ್ನ ಒಗ್ಗೂಡಿಸಲು ಶ್ರಮ ಪಟ್ಟಿದ್ದರು. ಎಲ್ಲ ಜಿಲ್ಲೆಗಳಲ್ಲೂ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಹಾಯ ಮಾಡಿದ್ದರು. ಜನಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹಾಯ ಮಾಡಿರುವುದರಿಂದ ಇದೇ ಸಂದರ್ಭದಲ್ಲಿ ಸಂಕ್ರಾಂತಿ ಸಂಭ್ರಮ ಎಂದರೆ ನಮ್ಮ ಒಕ್ಕಲತನ ಮಾಡುವ ಕುಟುಂಬಗಳಿಗೆ ಸಾಕಷ್ಟು ಸಂಭ್ರಮ, ಖುಷಿ ತರುತ್ತದೆ. ರೈತಾಪಿ ವರ್ಗಕ್ಕೆ ಈ ಹಬ್ಬವು ಸಂತೋಷ ಕೊಡುವಂತಹ ಕ್ಷಣ, ಮಹತ್ವದ ಹಬ್ಬ. ಒಕ್ಕಲತನ ಮಾಡುವಂತವರು ಈ ಹಬ್ಬವನ್ನ ಸುಗ್ಗಿ ಹಬ್ಬವೆಂದು ಕರೆಯುತ್ತಾರೆ. ಸುಗ್ಗಿಯ ಕಾಲದಲ್ಲಿ ಕಣದಲ್ಲಿ ಕಾಫಿ ಬೆಳೆಗಳನ್ನ ರಾಶಿ ಪೂಜೆ ಮಾಡಿ ಸಂಭ್ರಮದಿಂದ ಬೆಳೆದ ಧಾನ್ಯಗಳನ್ನ ಪೂಜೆ ಮಾಡಿ ಮನೆಗೆ ತರುತ್ತಾರೆ. ಈ ಬಾರಿ ನಮ್ಮ ಸಂಘದಿಂದ ನಮ್ಮ ಹೆಣ್ಣು ಮಕ್ಕಳು ಬೆಳೆದಂತಹ ಧಾನ್ಯಗಳನ್ನ ವಸ್ತು ಪ್ರದರ್ಶನವಾಗಿ ಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಇದು ಹೆಮ್ಮೆಯ ವಿಷಯಗಳನ್ನ ವಿಶೇಷತೆಯಿಂದ ಆಚರಿಸಬೇಕು. ನಮ್ಮ ದೇಶದಲ್ಲಿ ಹಬ್ಬಗಳಿಗೆ ಮಹತ್ವ ಪಡೆದಿದೆ.
ಒಂದೊಂದು ಹಬ್ಬಕ್ಕೂ ಒಂದೊಂದು ರೀತಿಯ ಆಚರಣೆಗಳಿವೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಆಚರಣೆಗಳನ್ನ ನಡೆಸುತ್ತಾರೆ ಎಂದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಭಾರತಿಗೌಡ, ಕಾರ್ಯದರ್ಶಿ ಕವಿತಾ ಮಹೇಶ್, ಖಜಾಂಚಿ ಉಷಾ ಮಂಜೇಗೌಡ, ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ನಿರೂಪಣೆಯನ್ನ ಲೋಪಾಲೋಕೇಶ್, ಆಶಾ ಶಿವಕುಮಾರ್ ಮಾಡಿದರು. ಸ್ವಾಗತವನ್ನ ಕುಸುಮ ಮಾಡಿದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ಭೂಮಿ ಮೇಲೆ ಬಹಳಷ್ಟು ಸಂಘ ಸಂಸ್ಥೆಗಳಿವೆ. ಆದರೆ ಶಿಸ್ತಿನ ಸುಸಂಸ್ಕೃತೆಯಿಂದ ಇಡೀ ಸಮುದಾಯಕ್ಕೆ ಸೇವೆಯನ್ನ ಸಲ್ಲಿಸುವಲ್ಲಿ ಲಯನ್ಸ್ ಕ್ಲಬ್ ಅಗ್ರಗಣ್ಯ ಸ್ಥಾನದಲ್ಲಿದೆ ಎಂದು ಅರಕಲಗೂಡಿನ ವಿಶ್ವಬ್ರಹ್ಮ ಮಹಾಸಂಸ್ಥಾನ ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ತಿಳಿಸಿದರು. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಗೋಮತಿ ಕಲ್ಯಾಣ ಮಂಟಪದಲ್ಲಿ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಅವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಾದೇಶಿಕ ಸಮ್ಮೇಳನದ ಪೂಜಾ ಹೆಸರಿನ ಕಾರ್ಯಕ್ರಮವನ್ನು ಲಯನ್ಸ್ ಪ್ರಾದೇಶಿಕ ಚೇರ್ಪರ್ಸನ್ ಕೆಜೆ ನಾಗರಾಜ್ ಪತ್ನಿ ಎಂಟಿ ಲೀಲಾವತಿ ಉದ್ಘಾಟಿಸಿದರು. ಇದೇ ವೇಳೆ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಸೇವೆ ಸಲ್ಲಿಸುವಾಗ ಎಲ್ಲ ರೀತಿಯ ಸೇವೆ ಮಾಡಬೇಕು ಎಂಬುದು ಲಯನ್ಸ್ ಕ್ಲಬ್ನ ಉದ್ದೇಶವಾಗಿದೆ. ಮನುಷ್ಯನ ಜೀವನವು ಪರೋಪಕಾರಕ್ಕಾಗಿಯೇ ಇದೆ ಎಂಬುದು ನಮ್ಮ ಹಿರಿಯರು ಹಿಂದಿನಿಂದಲೂ ಹೇಳಿಕೊಂಡು ಬಂದಿದ್ದಾರೆ. ಪರೋಪಕಾರ ಮಾಡದಿದ್ದರೆ ನಮ್ಮ ಜೀವ ಸಾರ್ಥಕತೆ ಆಗುವುದಿಲ್ಲ ಎಂದರು. ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲಾ ನಿವೃತ್ತ ಕನ್ನಡ ಉಪನ್ಯಾಸಕ ಎಸ್ಎಸ್ ರಮೇಶ್ ಮಾತನಾಡಿ, ಲಯನ್ಸ್ ಎಂದರೆ ನಿಸ್ವಾರ್ಥ ಗುಣ, ಸಂಸ್ಕಾರಯುತ ನಡಿಗೆ ಸಮಾಜದಲ್ಲಿ ಉತ್ತಮ ಪರಿಣಾಮ ಬೀರಲಿದೆ. ಅರ್ಥಪೂರ್ಣ ಜೀವನ ಮತ್ತು ಸಾರ್ಥಕ ಜೀವನ ನಡೆಸುತ್ತಿದ್ದು ಸೇವೆ ಮಾಡುವುದಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು. ಇದೇ ವೇಳೆ ಲಯನ್ಸ್ ಗವರ್ನರ್ ಬಿಎ ಭಾರತಿ, ಚೇರ್ಪರ್ಸನ್ ಕೆಜಿ ನಾಗರಾಜ್, ಸಮ್ಮೇಳನಾಧ್ಯಕ್ಷ ಬಿಇ ನಟೇಶ್ ಕುಮಾರ್ ಸೇರಿದಂತೆ ಪ್ರಾಂತೀಯ ರಾಯಭಾರಿ ವಿಶಾಲಾಕ್ಷಿ, ವಲಯಾಧ್ಯಕ್ಷೆ ರೂಪಾ ಆನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಚ್ಸಿಎನ್ ನ್ಯೂಸ್ ಹಾಸನ್. ಬಹುಶಃ ಸೇವೆಯನ್ನು ಸಲ್ಲಿಸುವಾಗ ನಾವು ಎಲ್ಲರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ. ಮನುಷ್ಯನ ಜೀವನ ಪರೋಪಕಾರಕ್ಕಾಗಿ ಇದೆ ಅಂತಕ್ಕಂಥದ್ದಾಗಿ ನಮ್ಮ ಹಿರಿಯರು ಹೇಳಿರ್ತಾರೆ. ಪರೋಪಕಾರ ಮಾಡಬೇಕು, ಇಲ್ಲ ಅಂತಂದರೆ ನಮ್ಮ ಜೀವನ ಸಾರ್ಥಕ್ಯ ಆಗುವುದಿಲ್ಲ. ರಾಮಾಯಣದಲ್ಲಿ ಉತ್ತರ ರಾಮಾಯಣ ಬರ್ತದೆ. ಅಲ್ಲಿ ಸೀತಾ ಪರಿತ್ಯಾಗ ಆದಂಥ ಸಮಯದಲ್ಲಿ ಆ ಸೀತೆಯನ್ನು ರಾಮ ಕಾಡಿಗೆ ಕಳಿಸಿದ ಮೇಲೆ ಗರ್ಭಿಣಿ, ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಅವಳನ್ನು ಸಂರಕ್ಷಿಸಿ ಅವರ ಆಶ್ರಮದಲ್ಲಿ ಲವಕುಶರ ಜನನ ಆಗ್ತದೆ. ಅವರಿಗೆ ನಿತ್ಯ ಕೊಡ್ತಾ ಒಂದು ಮಾತನ್ನು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು ಆ ಲವಕುಶರಿಗೆ, ಎಷ್ಟಿದ್ರು ನನಗೆ ಈ ಹಾಹಾಕಾರದ ಮಧ್ಯದಲ್ಲಿ ಅದೆಲ್ಲೋ ಬಡವರು ನೀರಿಗೆ ಒಂದು ಸ್ವಲ್ಪ, ಅಲ್ಲೆಲ್ಲೋ ಮೆಡಿಕಲ್ ಇದಕ್ಕೆ ಕೊಡಬೇಕು ಅನ್ನೋದಿದೆಯಲ್ಲ, ನಿಮ್ಮ ಈ ನಿಸ್ವಾರ್ಥದ ಗುಣ, ನಿಮ್ಮ ಈ ಸಂಸ್ಕಾರವಂತ, ನಾನು ಮಾತಾಡ್ತಾ ಇದ್ದೀನಿ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೀನಲ್ಲ, ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀನಲ್ಲ, ನಂದು ಇಲ್ಲಿ ಥಿಯರಿ, ಅಲ್ಲಿ ಪ್ರಾಕ್ಟಿಕಲ್. ಈ ವೇದಿಕೆಯಲ್ಲಿ ಇಲ್ಲಿರೋರಾಗಲಿ ನೀವಾಗಲಿ ಬಹಳ ಅರ್ಥಪೂರ್ಣವಾದ ಜೀವನವನ್ನು ಮಾಡ್ತಾ ಇದ್ದೀರಾ, ಸಾರ್ಥಕವಾದ ಸೇವೆ ಮಾಡ್ತಾ ಇದ್ದೀರಾ. ನಾನು ಒಂದನ್ನ ಭಗವಂತನಲ್ಲಿ ಕೇಳ್ಕೊಳ್ಬೇಕಂತೆ, ನಿಮಗೆ ಈ ಸಾತ್ವಿಕವಾದ ಗುಣ ಮತ್ತಷ್ಟು ಪ್ರೇರಣೆಯನ್ನು ನೀಡಿ, ಮತ್ತಷ್ಟು ಒಳ್ಳೆ, ಯಾರ್ಯಾರು ಗೊತ್ತು, ನೀವೆಲ್ಲ ಇವತ್ತು ಆರಾಮಾಗಿ ಕೂತಿದ್ದೀರಾ, ನಿಮ್ಮಿಂದ ಸೇವೆ ಪಡೆದವರು ಅದು ಎಷ್ಟೆಷ್ಟು ಜನ ಕೂತಾರ ಒಳ್ಳೇದಾಗಿದ್ದೀರೋ ಯಾರು ಗೊತ್ತು. ಆದ್ರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ರಾಷ್ಟ್ರೀಯ ಯುವ ಸಪ್ತಾಹ ಆಯೋಜನೆ. ಭಾರತದ ಶಕ್ತಿಯನ್ನ ಜಗತ್ತಿಗೆ ತಿಳಿಸಿದವರು ಸ್ವಾಮಿ ವಿವೇಕಾನಂದರು. ವಿವೇಕ ಮಹತ್ವ ಮಂಡಿಸಿದ ಶಾಸಕ ಎಚ್ಪಿ ಸ್ವರೂಪ್. ಅಡುಗೆ ಮನೆಯ ಸಿಲಿಂಡರ್ನಿಂದ ಗ್ಯಾಸ್ ಸೋರಿಕೆ, ಬೆಂಕಿ ಹತ್ತಿಕೊಂಡು ಗಂಭೀರವಾಗಿ ಗಾಯಗೊಂಡ ಮಹಿಳೆ. ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲು, ಮನೆಗೆ ಭೇಟಿ ನೀಡಿ ಹೆಚ್ಚಿನ ಪರಿಹಾರಕ್ಕೆ ಪ್ರಯತ್ನಿಸುವ ಭರವಸೆ ನೀಡಿದ ಶಾಸಕ ಸಿಮೆಂಟ್ ಮಂಜು.
ಬೇಲೂರು ಪಟ್ಟಣದಲ್ಲಿ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರುವ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಪೊಲೀಸರ ಜೊತೆಗೂಡಿದ ಪುರಸಭೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.